ಚಿತ್ರಕಥೆನ ನಾನು ಮತ್ತು ಸಂತೋಷ್ ಸೇರಿ ಬರಿತಾ ಇದ್ದೀವಿ. ಹಂಗೆ ನನ್ನ ಈ 3 ಚಿತ್ರಗಳಿಗೆ ಹಿಂಗೆ ಪ್ರೋತ್ಸಾಹ ಕೊಟ್ಟರೆ ಹಂಗೆ ಈ ಸಿನಿಮಾಗೂ ಪ್ರೋತ್ಸಾಹಿಸಿ. ನನ್ನ ಕೆರಿಯರಲ್ಲಿ 3 ಸಿನಿಮಾ 3 ಥರ ಡಿಫ್ರೆಂಟ್ ಆಗಿತ್ತು. ಇದು ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಒಂದು ಚಾಲೆಂಜಿಂಗ್ ಇದೆ. ಆ್ಯಕ್ಚುಲಿ ಈ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟ್ರು. ನನ್ನ ಲೈಫಲ್ಲಿ ಆದಂಥ ಒಂದು ಘಟನೆಯನ್ನು ಇಟ್ಕೊಂಡು ಅದು ಕಥೆಯ ರೂಪಕವಾಗಿ ಮಾಡಿ ಇದನ್ನು ಸಿನಿಮಾಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಹಾಗೆ KVN ವೆಂಕಟ್ ಸರ್ಗೆ ಹಾಗೆ ರವಿ ಸರ್ಗೆ ಬಂದು ನಮ್ಮನ್ನು ಬ್ಲೆಸ್ ಮಾಡೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ನಮ್ಮ ಕಲ್ಲೂರವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸರ್. ಹಾಗೆ ಹರೀಶ್ ಸರ್ ಥ್ಯಾಂಕ್ ಯು. ಧ್ರುವ್ ವೆಲ್ಕಮ್ ಟು ಸ್ಯಾಂಡಲ್ವುಡ್. ಎಲ್ಲರಿಗೂ ಥ್ಯಾಂಕ್ ಯು. ಪ್ರೋತ್ಸಾಹಿಸಿ ಹರ್ಸ್. ನೀವು ಹೇಳಿದ ಮಾತಲ್ಲಿ ಒಂದು ಪ್ರಶ್ನೆ ಕೇಳೋದು, ಅದೇ ಹೇಳ್ರಿ, ನನ್ನ ಲೈಫ್ನ ಟ್ರೂ ಇನ್ಸಿಡೆಂಟ್ಸ್ಗೆ ಸಿಮಿಲರ್ ಆಗಿರುವಂಥ ಕಥೆನೂ ಕೂಡ ನೀವೇ ಬರೀತಾರೆ. ಸೊ ಇದರಲ್ಲಿ ಅಂದರೆ ನಿಮ್ಮ ಪಾತ್ರದ ಜೊತೆಗೆ ಆಡಿಯನ್ಸ್ಗೆ ಹೆಂಗೆ ಅದು ಇನ್ಸ್ಪಿರೇಷನ್ ಆಗ್ಬೋದು, ಕನೆಕ್ಟ್ ಆಗ್ಬೋದು, ಅಥವಾ ಏನು ಮೆಸೇಜ್ ಕೊಡ್ಬೋದು, ಹೆಂಗೆ? ಅದು ಮೆಸೇಜ್ ಅಂತ ಏನಿಲ್ಲ. ಇನ್ಸಿಡೆಂಟ್ ನಡೀತಲ್ಲ, ಅದನ್ನ ನೋಡಿ ಅದು ಅರ್ಥ ಆದರೆ ಮೆಸೇಜ್ ಅನ್ಕೋಬೋದು, ಅರ್ಥ ಆಗಲಿಲ್ಲ ಅಂದರೆ ಒಂದು ಫನ್ ಓರಿಯೆಂಟೆಡ್ ಜಾಲಿ ರೈಡ್ ಸಿನಿಮಾ ಅಂತನಾದ್ರು ಅನ್ಕೋಬೋದು. ಅರ್ಥ ಮಾಡ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗೋದು. ಹಳ್ಳಿಯಿಂದ ಬೆಂಗಳೂರಿಗೆ ಬರುವಂಥ ನೋ ಬರಲ್ಲ. ಊರಲ್ಲಿದ್ದೆ ನಮ್ಮೂರನ್ನೇ ಬೆಂಗಳೂರು ಮಾಡಬೇಕು ಅಂತ ಓಡಾಡೋ ಹುಡುಗನ ಕತೆ. ಇನ್ನೇನು ಆಯ್ತಣ್ಣ? ಡಿಸ್ಕೋ ಹೀರೋಯಿನ್ ಡಿಸ್ಕೋ ನಾನು ಹುಡುಕ್ತಾ ಇದ್ದೀನಿ, ಹೀರೋಯಿನ್ ಅವರು ಕತೆ ಒಳಗಡೆ ಅಲ್ಲ, ರಿಯಲ್ ಲೈಫ್ ಅಲ್ಲ, ನಿಮ್ ರಿಯಲ್ ಲೈಫ್ ಅಲ್ಲಿ ಇದ್ರ ಹೀರೋಯಿನ್ ಅದಕ್ಕೆ ನೋಡಿ ಯಾವ ಶಾರ್ಟ್ ಹೋಗ್ತಿದೆ. ರಿಯಲ್ ಲೈಫ್ ಅಲ್ಲಿ ಇಲ್ಲ, ನಾನು ಹುಡುಕ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ 2025 ಮದುವೆ ಆಗೋಣ ಅಂತ. ಓಕೆನಾ? ಹೌದು ಹೌದು, ಅದನ್ನ ಡೈರೆಕ್ಟ್ ಹೇಳ್ತಾರೆ.